ರಶ್ಮಿ ಆಘಾತದಿಂದ ವಾಟ್? ಆ ಅನನ್ಯನಗರದ ಅತಿ ದೊಡ್ಡ ಕೋಟ್ಯಾಧೀಶ ವಿರಾಟ್ ಸಿಂಹನ ಹೆಂಡತಿ ಆಗ್ತಿದ್ದಾಳ? ನಮಗೆ ಬರೀ 20,000 ಕಳುಹಿಸಿ ಅವಳು ಕೋಟಿಗಳ ಆಸ್ತಿಯಲ್ಲಿ ಮೆರೆಯುತ್ತಿದ್ದಾಳ. ಮಹಾ ಸ್ವಾರ್ಥಿ ಇವಳು. ಸಂಜನಾ ನಾಜೂಕಾಗಿ ಚುಚ್ಚುತ್ತಾ, ಹೌದು, ನೀವೇನು ಅವಳನ್ನು ಅಪಶಕುನ ಅಂತ ಮೂಲೆಗೆ ತಳ್ಳಿದ್ದೀರೋ ಅವಳು ಈಗ ಕೋಟ್ಯಾಧೀಶನ ಹೆಂಡತಿಯಾಗಿದ್ದಾಳೆ. ನೀವು ಸುಮ್ಮನೆ ಕುಳಿತರೆ ಅವಳು ನಿಮಗೆ 1 ರೂಪಾಯಿನೂ ಕೊಡಲ್ಲ. ನಾಳೆಯೇ ಎಲ್ಲರೂ ವಿರಾಟ್ ಸಿಂಹನ ಬಂಗಲೆಗೆ ಹೋಗಿ ನಿಮ್ಮ ಮಗಳ ಹತ್ತಿರ ಆಸ್ತಿಯಲ್ಲಿ ದೊಡ್ಡ ಪಾಲು ಕೇಳಿ. ಅವಳು ಕೊಡದಿದ್ರೆ ಆಫೀಸ್ ಮೀಡಿಯಾ ಮುಂದೆ ಅವಳ ಮರ್ಯಾದೆ ತೆಗೆಯಿರಿ. ಸಂಜನಾಳ ಈ ಕಪಟ ತಂತ್ರದ ಮಾತುಗಳು ಸುಮಿತ್ರಾ ಮತ್ತು ರಶ್ಮಿಯ ದುರಾಶೆಯನ್ನು ಮತ್ತೆ ಬೆಡೆದೆಬ್ಬಿಸಿದ್ದವು. ಅನನ್ಯಳ ಮೇಲೆ ಮತ್ತೆ ದೊಡ್ಡ ಬಿರುಗಾಳಿ ಎದ್ದು ಬರಲು ಸಂಜನಾ ವೇದಿಕೆ ಸಿದ್ಧಗೊಳಿಸಿದ್ದಳು. ಬಂಗಲೆಯ ಹಿಂಭಾಗದ ಸಣ್ಣ ಕೋಣೆಯಲ್ಲಿ ದೀಪ ಉರಿಯುತ್ತಿರಲಿಲ್ಲ. ಕಿಟಕಿಯ ಸಲಾಕೆಗಳ ನಡುವೆ ತೂರಿ ಬರುತ್ತಿದ್ದ ಬೀದಿ ದೀಪದ ಮಂದ ಬೆಳಕು ನೆಲದ ಮೇಲೆ ಬಿದ್ದಿತ್ತು. ಅನನ್ಯ ಮಂಡಿಯೂರಿ ಕುಳಿತು ಗೋಡೆಗೆ ಹಣೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳ ಗಂಟಲಿನಲ್ಲಿ ಉಸಿರು ಸಿಕ್ಕಿ ಹಾಕಿಕೊಂಡಂತೆ ಬಿಕ್ಕಳಿಕೆ ಬರುತ್ತಿತ್ತು. ವಿರಾಜ್ ಆಡಿದ ಪ್ರತಿಯೊಂದು ಮಾತು ಅವಳ ಕಿವಿಯೊಳಗೆ ಕಾದ ಸೀಸವನ್ನು ಸುರಿದಂತೆ ಪ್ರತಿಧ್ವನಿಸುತ್ತಿತ್ತು. ನನ್ನ ತಂದೆ ಜೀವಂತವಾಗಿ ಇರೋವರೆಗೂ ಮಾತ್ರ ಇವಳಿಗೆ ಇಲ್ಲಿ ಜಾಗ, ಆಮೇಲೆ ಇವಳನ್ನು ಬೀದಿಗೆ ತಳ್ತೀನಿ. ತನ್ನ ಹೆತ್ತ ತಾಯಿಯ ಹಣದ ದುರಾಶೆಯಿಂದ ಇನ್ನೊಬ್ಬಳ ಮಾತನ್ನು ನಂಬಿ ತನ್ನನ್ನು ಹರಾಜು ಹಾಕಲು ಬಂದಿದ್ದಳು ಅತ್ತ. ನಾನು ಯಾರ ಪ್ರಾಣವನ್ನು ಉಳಿಸಲಿ ತನ್ನ ಇಡೀ ಅಸ್ತಿತ್ವವನ್ನೇ ಅಡವಿಟ್ಟಿದ್ದವಳೋ ಅದೇ ವಿರಾಜ್ ತನ್ನನ್ನು ಒಂದು ಕಾಲ ಕಸದಂತೆ ಕೇವಲ ಕಾಂಟ್ರಾಕ್ಟ್ನ ಕಾಗದದ ತುಣುಕೆಂದು ಜಗತ್ತಿಗೆ ಸಾರಿದ್ದ. ಬಾಗಿಲು ಮೆಲ್ಲನೆ ಸದ್ದು ಮಾಡಿತ್ತು. ಹಳೆಯ ಕಾಲದ ಆಳು ಮುದ್ದಣ್ಣ ಬಾಗಿಲ ಸನ್ನಿಯಿಂದ ಒಳಬಂದ. ಅವನ ಕೈಯಲ್ಲಿ ಒಂದು ಬಟ್ಟಲು ಬಿಸಿ ರಾಗಿ ಗಂಜಿ ಇತ್ತು. ಮುದ್ದಣ್ಣ ಕಳೆದ 30 ವರ್ಷಗಳಿಂದ ಆ ಮನೆಯಲ್ಲಿದ್ದ ನಿಷ್ಠಾವಂತ ನೌಕರ. ಬಂಗಲೆಯ ಎಲ್ಲ ಸಿಹಿ ಕೈಗಳನ್ನು ಹತ್ತಿರದಿಂದ ಕಂಡವನು. ಅಮ್ಮ, ತಾಯಿ. ಮುದ್ದಣ್ಣನ ಧ್ವನಿ ನಡುಗಿತ್ತು. ಸ್ವಲ್ಪ ಈ ಗಂಜಿ ಕುಡಿಯಮ್ಮ. ಸಂಜೆಯಿಂದ ಒಟ್ಟಿಗೆ ಹನಿ ನೀರು ಹಾಕಿಲ್ಲ. ನಿನ್ನ ಕಣ್ಣೀರು ನೋಡಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ತಾಯಿ. ಅನನ್ಯ ತಲೆ ಎತ್ತಿ ನೋಡಿದಳು. ಕಣ್ಣೀರಿನಿಂದ ಕೆಂಪಾಗಿದ್ದ ಅವಳ ಕಣ್ಣುಗಳಲ್ಲಿ ಜೀವಕಳೆಯೇ ಇರಲಿಲ್ಲ. ಮುದ್ದಣ್ಣ, ನಾನೇಕೆ ಹುಟ್ಟಿದ್ದೆ? ನನ್ನ ತಾಯಿ ನನ್ನನ್ನು ಅಪಶಕುನ ಅಂತ ತಳ್ಳಿಬಿಟ್ಲು. ಇಲ್ಲಿ ಇವರು ನನ್ನನ್ನು ದಿನ ಸಾಯಿಸಿದ್ದಾರೆ. ನಾನು ಸತ್ತು ಹೋದರೆ ಎಲ್ಲರಿಗೂ ನೆಮ್ಮದಿ ಅಲ್ವಾ ಎಂದಳು ಗದ್ಗದಿತ ಧ್ವನಿಯಲ್ಲಿ. ಮುದ್ದಣ್ಣ ಬಟ್ಟಲನ್ನು ಕೆಳಗಿಟ್ಟು ಕೈ ಮುಗಿದ. ಹಾಗನ್ನ ಬೇಡಮ್ಮ. ನೀನು ಬಂದ ಮೇಲೇನೆ ಆ ದೊಡ್ಡ ಯಜಮಾನರ ಮುಖದಲ್ಲಿ ನಗು ಬಂದಿದ್ದು. ಚಿಕ್ಕ ಯಜಮಾನರಿಗೆ ಹೆಣ್ಣು ಮಕ್ಕಳ ಮೇಲೆ ಕೋಪ ಇರ್ಬೋದು ನಿಜ, ಆದರೆ ಅವರ ಎದೆಯೊಳಗಿನ ಕಲ್ಲನ್ನು ಕರಗಿಸೋ ಶಕ್ತಿ ನಿನ್ನ ಕಣ್ಣೀರಲ್ಲಿದೆ. ಧೈರ್ಯ ಬಿಡಬೇಡಮ್ಮ. ಅನನ್ಯ ಗಂಜಿಯ ಬಟ್ಟಲನ್ನು ಮುಟ್ಟದೆ ಮೌನವಾಗಿ ಗೋಡೆಗೆ ಒರಗಿಕೊಂಡಳು. ಮರುದಿನ ಬೆಳಿಗ್ಗೆ ಬಂಗಲೆಯಲ್ಲಿ ಸೂರ್ಯ ಮೂಡಿದರೂ ಮನೆಗೆ ಒಂದು ರೀತಿಯ ಮಂಕು ಕವಿದಿತ್ತು. ಆದರೆ ಪ್ರತಾಪ್ ಸಿಂಹ ಅವರ ಮುಖದಲ್ಲಿ ಮಾತ್ರ ಒಂದು ನಿಗೂಢವಾದ ಸಂಕಲ್ಪವಿತ್ತು. ನಿನ್ನೆ ನಡೆದ ಗಲಾಟೆ ಅವರ ಕಣ್ಣು ತೆರೆಸಿತ್ತು. ನಮ್ಮ ಮಗ ವಿರಾಜ್ ಹೊರಗಡೆ ಕಟುವಾಗಿ ವರ್ತಿಸುತ್ತಿದ್ದರೂ ಅನನ್ಯಾಳನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಲು ತಂದೆಯ ಹೆಸರನ್ನು ನೆಪ ಮಾಡಿಕೊಳ್ಳುತ್ತಿದ್ದಾನೆ ಎಂಬ ಸತ್ಯ ಆ ಹಿರಿಯ ತಲೆಗೆ ಅರ್ಥವಾಗಿತ್ತು. ಬೆಳಗಿನ ಉಪಹಾರದ ಮೇಜಿನ ಬಳಿ ಪ್ರತಾಪ್ ಸಿಂಹ ವೀಲ್ ಚೇರ್ ಮೇಲೆ ಬಂದು ಕುಳಿತರು. ವಿರಾಜ್ ಎಂದಿನಂತೆ ಕಪ್ಪು ಕೋಟ್ ಧರಿಸಿ ಕೈಯಲ್ಲಿ ಟ್ಯಾಬ್ಲೆಟ್ ಹಿಡಿದು ಗಂಭೀರವಾಗಿ ಬಂದು ಕುಳಿತ. ಅವರ ಮುಖದಲ್ಲಿ ಯಾವುದೇ ನಗುವಿನ ಕುರುಹು ಇರಲಿಲ್ಲ. ಅಷ್ಟರಲ್ಲಿ ಮುದ್ದಣ್ಣ ಕಿಚನ್ನಿಂದ ತಟ್ಟೆ ಹಿಡಿದು ಬಂದ. ಮುದ್ದಣ್ಣನಿಗೆ ವಿರಾಜ್ನ ಮುಖ ಗಂಟಿಕ್ಕಿರುವುದನ್ನು ನೋಡಿ ತಮಾಷೆ ಮಾಡುವ ಆಸೆ ಹುಟ್ಟಿತ್ತು. ಚಿಕ್ಕ ಯಜಮಾನ್ರೆ, ಇವತ್ತು ನಾನೇ ಸ್ವತಃ ನಮಗಾಗಿ ವಿಶೇಷವಾದ ಖಾರ ಪೊಂಗಲ್ ಮಾಡಿದ್ದೀನಿ. ಅಮ್ಮನವರು ಅನನ್ಯ ಕೈ ಮುಟ್ಟಿಲ್ಲ. ನೀವು ಧೈರ್ಯವಾಗಿ ತಿನ್ಬೋದು ಎಂದ ಮುದ್ದಣ್ಣ ಗಂಭೀರ ಮುಖ ಮಾಡಿಕೊಂಡು. ವಿರಾಜ್ ತಟ್ಟೆಯ ಕಡೆಗೆ ನೋಡಿ ಒಂದು ತುತ್ತು ಬಾಯಿಗೆ ಇಟ್ಟ. ತಕ್ಷಣವೇ ಅವನ ಕಣ್ಣು ಕೆಂಪಾಗಿ ನೀರು ಬಂತು. ಖಾರ ಅತಿಯಾಗಿತ್ತು. ಉಪ್ಪಿನ ಪತ್ತೆಯೇ ಇರಲಿಲ್ಲ. ವಿರಾಜ್ ಕೆಮ್ಮುತ್ತಾ ನೀರು ಕುಡಿದು ಮುದ್ದಣ್ಣನ ಕಡೆಗೆ ಕೆಕ್ಕರಿಸಿ ನೋಡಿದ್ದ. ಮುದ್ದಣ್ಣ, ಇದಕ್ಕೆ ಪೊಂಗಲ್ ಅಂತಾರ ಇಲ್ಲ ಗನ್ ಪೌಡರ್ ಅಂತಾರ? ನಿನ್ನ ಕೈಲಿ ಅಡುಗೆ ಮಾಡೋಕೆ ಯಾರು ಹೇಳಿದ್ರು ಎಂದು ಗದರಿದ. ಪ್ರತಾಪ್ ಸಿಂಹ ಜೋರಾಗಿ ನಕ್ರು. ನೋಡಿದ್ಯಾ ವಿರಾಜ್, ಇಷ್ಟು ದಿನ ಅನನ್ಯ ಮಾಡ್ತಿದ್ದ ಅಡುಗೆಯ ರುಚಿಗೆ ನಿನ್ನ ನಾಲಿಗೆ ಹೊಂದಿಕೊಂಡಿದೆ. ಅವಳು ಮಾಡೋ ಸದಾ ಚಿತ್ರಾನ್ನದಲ್ಲೂ ಜೀವ ಇರುತ್ತೆ. ಮುದ್ದಣ್ಣನ ಕೈ ಅಡಿಗೆ ತಿಂದಾಗಲೇ ನಿನಗೆ ಆ ಹುಡುಗಿಯ ಬೆಲೆ ಗೊತ್ತಾಗೋದು. ಮುದ್ದಣ್ಣ ಬಾಯಿ ಮುಚ್ಚಿಕೊಂಡು ನಗುತ್ತಾ, ಹೌದು ಬುದ್ಧಿ. ಅನನ್ಯ ಅಮ್ಮ ಇಲ್ಲದೆ ಇದ್ರೆ ಈ ಮನೆಯಲ್ಲಿ ಉಪ್ಪಿಗೂ ಹುಳಿಗೂ ಜಗಳ ಶುರುವಾಗುತ್ತೆ ಎಂದು ಪಕ್ಕಕ್ಕೆ ಸರಿದ. ವಿರಾಜ್ ಸಿಟ್ಟಿನಿಂದ ಚಮಚವನ್ನು ಕೆಳಗಿಟ್ಟು, ನನಗೆ ಯಾರ ಕೈ ಅಡುಗೆಯ ಹಂಗೂ ಇಲ್ಲ ಎಂದು ಹೇಳಿ ಎದ್ದು ನಿಂತ. ಆದರೆ ಅವನ ಕಣ್ಣುಗಳು ಅಡುಗೆ ಮೇಲಿನ ಮನೆಯ ಬಾಗಿಲ ಬಳಿ ನಿಂತಿದ್ದ ಅನನ್ಯಳ ಮುಖವನ್ನು ಒಂದು ಕ್ಷಣ ಹುಡುಕಿದ್ದವು.
ಆಫೀಸ್ಗೆ ಬಂದ ಮೇಲೂ ವಿರಾಜ್ನ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ಬೋರ್ಡ್ ರೂಮ್ನಲ್ಲಿ ಮಹತ್ವದ ಆರ್ಥಿಕ ಲೆಕ್ಕಾಚಾರಗಳು ನಡೆಯುತ್ತಿದ್ರು. ಅವನ ಕಣ್ಣುಗಳು ಪದೇ ಪದೇ ಗಾಜಿನ ಕಿಟಕಿಯ ಆಚೆಗಿದ್ದ ಅನನ್ಯಾಳ ಕ್ಯಾಬಿನ್ ಕಡೆಗೆ ಹೋಗುತ್ತಿದ್ವು. ಅನನ್ಯ ಎಂದಿನಂತೆ ಸದ್ದಿಲ್ಲದೆ ತನ್ನ ಹೊಸ ವಿನ್ಯಾಸಗಳ ಸ್ಯಾಂಪಲ್ ಬಟ್ಟೆಗಳನ್ನು ಪರಿಶೀಲಿಸುತ್ತಿದ್ಲು. ಅವಳ ಮುಖದಲ್ಲಿ ರಾತ್ರಿ ಇಡೀ ಅತ್ತ ಕಣ್ಣೀರಿನ ಗುರುತುಗಳು ಇನ್ನೂ ಹಾಗೆಯೇ ಇದ್ದವು. ಮೀಟಿಂಗ್ ಮುಗಿದ ತಕ್ಷಣ ಮೇಘನ ಫೈಲ್ ಹಿಡಿದುಕೊಂಡು ವಿರಾಜ್ನ ಕ್ಯಾಬಿನ್ಗೆ ಬಂದಳು. ಕ್ಯಾಬಿನ್ ಬಾಗಿಲು ಹಾಕಿ ಮೇಘನ ನೇರವಾಗಿ ವಿರಾಜ್ನ ಟೇಬಲ್ ಮುಂದೆ ಬಂದು ನಿಂತಳು. ಮೇಘನ, ವಿರಾಜ್, ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀನು ಯಾವುದೋ ದೊಡ್ಡ ಒತ್ತಡದಲ್ಲಿದ್ದೀಯ. ಬಿಸ್ನೆಸ್ನಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ನಿಷ್ಠರವಾಗಿರೋ ನೀನು ಇವತ್ತು ಬೋರ್ಡ್ ಮೀಟಿಂಗ್ನಲ್ಲಿ ಗಮನವೇ ಕೊಡಲಿಲ್ಲ. ವಿರಾಜ್, ನಿನಗೊಂದು ವಿಷಯ ತಿಳಿಸ್ಬೇಕಿತ್ತು. ನಮ್ಮ ಆಫೀಸ್ನ ಡಿಸೈನಿಂಗ್ ಕಾಂಟ್ರಾಕ್ಟ್ನಿಂದ ಹೊರಬಿದ್ದ ಮೇಲೆ ಸಂಜನಾ ಯಾಕೋ ಸರಿಯಿಲ್ಲ. ಅವಳು ನಮ್ಮ ಅಡ್ಮಿನ್ ವಿಭಾಗದ ಸಿಬ್ಬಂದಿಯೊಬ್ಬರಿಂದ ಅನನ್ಯ ಅವರ ಊರಿನ ವಿಳಾಸ ಮತ್ತು ಹಳೆಯ ಡೀಟೇಲ್ಸ್ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ನನಗೆ ಮಾಹಿತಿ ಬಂತು. ವಿರಾಜ್ ತಕ್ಷಣವೇ ಲ್ಯಾಪ್ಟಾಪ್ನಿಂದ ಕಣ್ಣೆತ್ತಿ ನೋಡಿದ. ಅವನ ಹುಬ್ಬುಗಳು ಗಂಟಿಕ್ಕಿದ್ದವು. ಸಂಜನಾ ಅನನ್ಯಾಳ ಊರಿನ ಅಡ್ರೆಸ್ ತಗೊಂಡಿದ್ದಾಳ? ಯಾಕೆ? ವಿರಾಜ್ ಧ್ವನಿಯಲ್ಲಿ ಕಟು ಎಚ್ಚರಿಕೆ ಇತ್ತು. ವೇಗನ, ಅದನ್ನೇ ನಾನು ಯೋಚನೆ ಮಾಡ್ತಿರೋದು ವಿರಾಜ್. ಆಫೀಸ್ನಲ್ಲೇ ಸೀರೆ ಡಿಸೈನಿಂಗ್ ವಿಚಾರಕ್ಕೆ ಸಂಜನಾ ಅನನ್ಯ ಮೇಲೆ ರೇಗಾಡಿದ್ದು ನನಗೆ ಗೊತ್ತು. ಆದರೆ ಕೇವಲ ಒಬ್ಬ ಮಾಡೆಲ್ ಆಗಿದ್ದವಳು ಕಂಪನಿಯ ಒಬ್ಬ ಸಾಮಾನ್ಯ ಡಿಸೈನರ್ ಹುಡುಗಿಯ ಹಳ್ಳಿಯ ಅಡ್ರೆಸ್ ಹುಡುಕಿಕೊಂಡು ಹೋಗುವಷ್ಟು ದ್ವೇಷ ಯಾಕೆ ಬೆಳೆಸಿಕೊಳ್ತಿದ್ದಾಳೆ? ನನಗೆ ಯಾಕೋ ಸಂಜನಾ ಯಾವುದೋ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾಳೆ ಅನ್ನಿಸ್ತಿದೆ. ವಿರಾಜ್ ಕುರ್ಚಿಯಿಂದ ಎದ್ದು ನಿಂತು ಗಾಜಿನ ಕಿಟಕಿಯ ಕಡೆಗೆ ಮುಖ ಮಾಡಿದ. ಸಂಜನಾ ತನ್ನ ಬಂಗಲೆಗೆ ಬಂದು ನನ್ನ ಅನನ್ಯಾಳ ಮದುವೆ ಗೊತ್ತಾಗಿ ಜಗಳ ಆಡಿ ಹೋದದ್ದು, ಈಗ ಅವಳ ಹಳ್ಳಿ ವಿಳಾಸ ತರಿಸಿಕೊಂಡಿದ್ದು ಅವನಿಗೆ ಸ್ಪಷ್ಟವಾಯಿತು. ಸಂಜನಾ ಅನನ್ಯಾಳ ಕುಟುಂಬವನ್ನು ಹುಡುಕಿಕೊಂಡು ಹೋಗಿ ಏನೋ ಸಂಚು ರೂಪಿಸುತ್ತಿದ್ದಾಳೆ ಎಂಬ ಸತ್ಯ ಅವನಿಗೆ ಹೊಳೆಯಿತು. ಆದರೆ ಮೇಘನಾಗೆ ಮನೆಯ ರಹಸ್ಯವಾಗಲಿ ಕಾಂಟ್ರಾಕ್ಟ್ ಮದುವೆ ವಿಚಾರವಾಗಲಿ ಗೊತ್ತಾಗಬಾರದು ಎಂದು ಅವನು ವಿಷಯವನ್ನು ತಣ್ಣಗಾಗಿಸಿದ್ದ. ಮೇಘನ ಸಂಜನಾ ಆಫೀಸ್ ಕೆಲಸ ಕಳೆದುಕೊಂಡ ಸಿಟ್ಟಿನಲ್ಲಿ ಏನೇನೋ ಮಾತಾಡ್ತಿರ್ಬೋದು. ಅವಳು ನಮ್ಮ ಕಂಪನಿಯ ಆವರಣಕ್ಕೆ ಬರದ ಹಾಗೆ ಸೆಕ್ಯೂರಿಟಿಗೆ ತಿಳಿಸು. ಇನ್ನುಳಿದಿದ್ದು ನಾನು ನೋಡ್ಕೊಳ್ತೀನಿ. ನೀನು ನಿನ್ನ ಮಾರ್ಕೆಟಿಂಗ್ ಕೆಲಸದ ಕಡೆ ಗಮನ ಕೊಡು ಎಂದು ಗಡುಸಾಗಿ ಹೇಳಿದ. ಮೇಘನ ತಲೆಯಾಡಿಸಿ ಫೈಲ್ ಇಟ್ಟು ಹೊರ ನಡೆದಳು. ಇತ್ತ ಸಂಜನಾ ಹಳ್ಳಿಯ ಮನೆಗೆ ಬಂದು ಹೇಳಿ ಹೋಗಿದ್ದ ಮಾತುಗಳು ಅನನ್ಯಾಳ ತಾಯಿ ಸುಮಿತ್ರಾ, ಅಕ್ಕ ರಶ್ಮಿ ಮತ್ತು ಅಜ್ಜಿ ಭಾಗೀರಥಮ್ಮ ಅವರ ಮನಸ್ಸಿನಲ್ಲಿ ದುರಾಶೆಯ ಜ್ವಾಲೆಯನ್ನು ಹೊತ್ತಿಸಿದ್ವು. ಅನನ್ಯನಗರದ ಅತಿ ದೊಡ್ಡ ಕೋಟ್ಯಾಧೀಶ ವಿರಾಜ್ ಪ್ರತಾಪ್ ಸಿಂಹನ ಹೆಂಡತಿಯಾಗಿದ್ದಾಳೆ. ಅಷ್ಟು ದೊಡ್ಡ ಬಂಗಲೆಯಲ್ಲಿ ಸೊಸೆಯಾಗಿದ್ದಾಳೆ ಎಂಬ ವಿಷಯ ಅವರ ತಲೆಗೆ ಹೋಗಿ ಕುಳಿತಿತ್ತು. ಸಣ್ಣ ಹೆಂಚಿನ ಮನೆಯ ಹಜಾರದಲ್ಲಿ ಮೂವರು ಸೇರಿ ಮಾತನಾಡುತ್ತಿದ್ರು. ರಶ್ಮಿ ಹಲ್ಲು ಕಚ್ಚುತ್ತಾ, ಅಮ್ಮ, ಆ ಅನನ್ಯ ನಮ್ಮ ಕಣ್ಣಿಗೆ ಮಣ್ಣೆರಚಿ ಇಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಸೇರಿಕೊಂಡಿದ್ದಾಳೆ. ನಮಗೆ ಮಾತ್ರ ತಿಂಗಳಿಗೆ 20,000 ಭಿಕ್ಷೆ ಹಾಕಿ ತಾನು ಕೋಟಿಗಳ ಮನೆಯಲ್ಲಿ ಮಹಾರಾಣಿ ಥರ ಮೆರೆಯುತ್ತಿದ್ದಾಳೆ. ಇವಳಿಗೆ ಇಷ್ಟೊಂದು ಸೊಕ್ಕ? ಸುಮಿತ್ರಾ, ಹೌದು ರಶ್ಮಿ, ಆ ಮಾಡೆಲ್ ಹುಡುಗಿ ಹೇಳಿದ್ದು ನಿಜ ಇರಬೇಕು. ಅನನ್ಯ ಹುಟ್ಟಿದ ದಿನವೇ ನಮ್ಮ ಆಸ್ತಿ ಹೋಯಿತು. ಈಗ ಅವಳು ಕೋಟ್ಯಾಧೀಶನ ಹೆಂಡತಿಯಾಗಿದ್ದಾಳೆ ಅಂದರೆ ಅದರಲ್ಲಿ ನಮ್ಮ ಕುಟುಂಬದ ಪಾಲು ಇರಬೇಕು. ನಾವು ಸುಮ್ಮನೆ ಕೂತ್ರೆ ನಮಗೆ ಒಂದು ಕಾಸು ಸಿಗಲ್ಲ. ಅಜ್ಜಿ ಭಾಗೀರಥಮ್ಮ, ವಿಕ್ರಮ್ ಇನ್ನೆರಡು ದಿನದಲ್ಲಿ ಬೆಂಗಳೂರಿಗೆ ಹೋಗಲಿ. ಅಲ್ಲಿನ ಪರಿಸ್ಥಿತಿ ಎಲ್ಲ ಸರಿಯಾಗಿ ನೋಡಿಕೊಂಡು ಬರ್ರಿ. ಆಮೇಲೆ ನಾವೆಲ್ಲ ಒಟ್ಟಿಗೆ ಹೋಗಿ ಆ ಬಂಗಲೆಯ ಮುಂದೆ ನಿಂತು ನಮ್ಮ ಪಾಲಿನ ಹಣ ಕೇಳೋಣ. ಕೊಡ್ದಿದ್ರೆ ಅವಳ ಮರ್ಯಾದೆ ತೆಗೆಯೋಣ. ತಮ್ಮ ದುರಾಶೆಗೆ ತಕ್ಕಂತೆ ಆ ಕುಟುಂಬ ಅನನ್ಯಾಳ ಮೇಲೆ ದಾಳಿ ಮಾಡಲು ಸಿದ್ಧವಾಗಿತ್ತು. ಸಂಜೆ ಆಫೀಸ್ ಮುಗಿದ ನಂತರ ಅನನ್ಯ ಎಂದಿನಂತೆ ಬಸ್ ಹತ್ತಿ ಬಂಗಲೆಗೆ ಮರಳಿದಳು. ಬಂಗಲೆಯೊಳಗೆ ಕಾಲಿಡುತ್ತಿದ್ದಂತೆ ಪ್ರತಾಪ್ ಸಿಂಹ ಅವರು ವೀಲ್ ಚೇರ್ ಮೇಲೆ ಕುಳಿತು ಪುಸ್ತಕ ಓದ್ತಿದ್ರು. ಅನನ್ಯಾಳನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ವಾತ್ಸಲ್ಯದ ನಗು ಮೂಡಿತ್ತು. ಬಾರಮ್ಮ ಅನನ್ಯ, ಇವತ್ತು ಮುಖ ತುಂಬ ದಣಿದ ಹಾಗೆ ಕಾಣ್ತಿದೆ. ಮುದ್ದಣ್ಣ ಬಿಸಿ ಬಿಸಿ ಕಾಫಿ ಮಾಡಿದ್ದಾನೆ, ಕುಡಿದು ಸ್ವಲ್ಪ ವಿಶ್ರಾಂತಿ ತಗೋ ಎಂದರು ಪ್ರೀತಿಯಿಂದ. ಅನನ್ಯಾಳ ಅವರ ಬಳಿ ಬಂದು, ಪರವಾಗಿಲ್ಲ ಅಪ್ಪ, ನಿಮ್ಮ ಆರೋಗ್ಯ ಇವತ್ತು ಹೇಗಿದೆ? ಸಮಯಕ್ಕೆ ಸರಿಯಾಗಿ ಔಷಧಿ ತಗೊಂಡ್ರಾ ಎಂದು ಕಾಳಜಿಯಿಂದ ಕೇಳಿದಳು. ಪ್ರತಾಪ್ ಸಿಂಹ ಅವಳ ತಲೆಯ ಮೇಲೆ ಕೈಯಿಟ್ಟು, ನೀನು ಬಂದ ಮೇಲೆ ನನಗೆ ಯಾವ ಕಾಯಿಲೆಯೂ ಹತ್ತಿರ ಬರಲ್ಲಮ್ಮ. ನೀನು ಈ ಮನೆಗೆ ಬಂದಿದ್ದು ನನ್ನ ಪುಣ್ಯ ಎಂದರು. ಅವರ ಈ ನಿಸ್ವಾರ್ಥ ಪ್ರೀತಿಯನ್ನು ಕಂಡಾಗಲೆಲ್ಲ ಅನನ್ಯಾಳ ಮನಸ್ಸಿನಲ್ಲಿ ತಾನು ಮತ್ತು ವಿರಾಜ್ ಆಡುತ್ತಿರುವ ಈ ಕಾಂಟ್ರಾಕ್ಟ್ ಮದುವೆಯ ಸುಳ್ಳು ನೆನಪಾಗಿ ಎದೆಯಲ್ಲಿ ಸಣ್ಣ ನೋವು ಮೂಡುತ್ತಿತ್ತು. ರಾತ್ರಿ 10 ಗಂಟೆಗೆ ವಿರಾಜ್ ಮನೆಗೆ ಮರಳಿದ. ಕೋಣೆಯೊಳಗೆ ಬಂದಾಗ ಸೋಫಾದ ಮೇಲೆ ಕುಳಿತು ಬಟ್ಟೆಗಳ ಸ್ಯಾಂಪಲ್ ಫೈಲ್ ಪರಿಶೀಲಿಸುತ್ತಿದ್ದ ಅನನ್ಯ ಕಣ್ಣಿಗೆ ಬಿದ್ದಳು. ವಿರಾಜ್ ಕೋಟು ತೆಗೆದಿಟ್ಟು ಅವಳ ಎದುರು ಬಂದು ನಿಂತ. ಅವನ ಕಣ್ಣುಗಳಲ್ಲಿ ರೌದ್ರವ ತಾರವಿತ್ತು. ಅನನ್ಯ, ವಿರಾಜ್ ಧ್ವನಿ ತಣ್ಣಗೆ ಆದರೆ ಕತ್ತಿಯಂತೆ ಹರಿತವಾಗಿತ್ತು. ಆ ಮಾಡೆಲ್ ಸಂಜನಾ ನಿನ್ನ ಊರಿನ ಅಡ್ರೆಸ್ ತಗೊಂಡು ಹೋಗಿದ್ದಾಳೆ
ಅಂತೆ ಆಫೀಸ್ನಲ್ಲಿ ಗೊತ್ತಾಗಿದೆ. ಅವಳು ನಿನ್ನ ಕುಟುಂಬವನ್ನು ಭೇಟಿ ಮಾಡಿರೋ ಸಾಧ್ಯತೆ ಇದೆ. ನಿನ್ನ ದುರಾಸೆಯ ತಾಯಿಯ ಅಕ್ಕ ಮತ್ತೆ ನನ್ನ ಮನೆ ಬಾಗಿಲಿಗೆ ಬಂದರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ಮೊದಲ ಎಚ್ಚರಿಕೆ ಕೊಡ್ತಿದ್ದೀನಿ. ಅನನ್ಯ ಫೈಲ್ ಬದಿಗಿಟ್ಟು ಎದ್ದು ನಿಂತಳು. ಅವಳ ಕಣ್ಣುಗಳು ದೈನ್ಯತೆ ಇರಲಿಲ್ಲ, ಬದಲಿಗೆ ದೃಢವಾದ ಸ್ವಾಭಿಮಾನವಿತ್ತು. ಅನನ್ಯ, ಸರ್, ನನ್ನ ತಾಯಿಯ ಅಕ್ಕನ ಸ್ವಭಾವ ಏನು ಅಂತ ನನಗೆ ಗೊತ್ತು. ಅವರೊಂದಿಗಿನ ಸಂಬಂಧವನ್ನು ನಾನೇ ಕಳೆದುಕೊಂಡು ಬಂದಿದ್ದೀನಿ. ಅವರು ಇಲ್ಲಿಗೆ ಬಂದರೆ ಅದಕ್ಕೆ ಆ ಸಂಜನಾ ಕಾರಣವೇ ಹೊರತು ನಾನಲ್ಲ. ನಿಮ್ಮ ಕಾಂಟ್ರಾಕ್ಟ್ ನಿಯಮಗಳು ನನಗೆ ಚೆನ್ನಾಗಿ ನೆನಪಿವೆ. ನಿಮ್ಮ ತಂದೆಯ ಪ್ರಾಣಕ್ಕಾಗಿ ನಾನು ಈ ಸುಳ್ಳು ಬದುಕನ್ನು ಸಹಿಸಿಕೊಳ್ತಿದ್ದೀನಿ. ನನ್ನ ಕಡೆಯಿಂದ ನಿಮ್ಮ ಗೌರವಕ್ಕೆ ಯಾವುದೇ ಧಕ್ಕೆ ಬರಲ್ಲ. ವಿರಾಜ್ ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡಿದ. ಅವಳ ಕಣ್ಣುಗಳಲ್ಲಿದ್ದ ಪ್ರಾಮಾಣಿಕೆ ಮತ್ತು ನಿಶ್ಚಲತೆ ಅವನ ಅಹಂಕಾರವನ್ನು ಮತ್ತೊಮ್ಮೆ ಪ್ರಶ್ನಿಸುವಂತಿತ್ತು. ಆದರೆ ಏನು ಮಾತನಾಡದ ಅವನು ಮೌನವಾಗಿ ಮಂಚದ ಮೇಲೆ ಹೋಗಿ ಮಲಗಿಕೊಂಡ. ಹೊರಗೆ ಸಂಜನಾ ಮತ್ತು ಕುಟುಂಬದ ದುರಾಶೆಯ ಬಿರುಗಾಳಿ ಸಿದ್ಧವಾಗುತ್ತಿದ್ದರೆ ಮನೆಯೊಳಗೆ ವಿರಾಜ್ನ ಕಲ್ಲೆದೆ ಮತ್ತು ಅನನ್ಯಾಳ ಸ್ವಾಭಿಮಾನದ ನಡುವಿನ ಸಂಘರ್ಷ ಮುಂದುವರಿಯುತ್ತಿತ್ತು. ಮುಂದಿನ ಭಾಗದಲ್ಲಿ ಅನನ್ಯ ಈಗಾಗಲೇ ವಿರಾಜ್ ಮನೆಯಲ್ಲಿ ಕೆಲಸಕ್ಕಿದ್ದ ಸನ್ನಿವೇಶ ಸುಮಿತ್ರಾಗೆ ತಿಳಿದಿತ್ತಾದರೂ ಅವಳು ಆ ಮನೆಯ ಅಧಿಕೃತ ಸೊಸೆಯಾಗಿದ್ದಾಳೆಂಬ ಅಸಲಿ ಸತ್ಯ ಈಗ ಸಂಜನಾ ಮೂಲಕ ಖಚಿತವಾಗಿ ಕುಟುಂಬಕ್ಕೆ ತಲುಪುತ್ತದೆ. ಈ ಆಘಾತದ ನಡುವೆಯೇ ಬ್ರ್ಯಾಂಡ್ ಲಾಂಚ್ ಈವೆಂಟ್ನಲ್ಲಿ ಮೀಡಿಯಾದವರು ಮದುವೆಯ ಗುಟ್ಟನ್ನು ರಟ್ಟಾಗಿ ಪ್ರಶ್ನಿಸಿದಾಗ ವಿರಾಜ್ ಎಲ್ಲರ ಎದುರು ಅನನ್ಯ ತನ್ನ ಹೆಂಡತಿ ಎಂದು ಘೋಷಿಸಿ ಮೇಘನಾಗೆ ಭರ್ಜರಿ ಶಾಕ್ ಕೊಡ್ತಾನಾ ಅಥವಾ ಆಫೀಸ್ನ ಗೌರವ ಕಾಪಾಡಲು ಸತ್ಯವನ್ನು ಮುಚ್ಚಿಡ್ತಾನಾ ಎಂಬ ರೋಚಕ ಸಂಘರ್ಷ ಮುಂದಿನ ಭಾಗದಲ್ಲಿ ತೆರೆದುಕೊಳ್ಳಲಿದೆ. ಈ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.